ಆತ್ಮೀಯ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ RMS ಸೈನಿಕ, ನವೋದಯ, ಮೊರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ಆನ್ಲೈನ್ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ನೀವೇನಾದರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಪ್ಪ ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಬರುವಂಥ ನೋಟಿಫಿಕೇಶನ್ ಪಡೆದುಕೊಳ್ಳಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಈಗಾಗಲೇ ಆನ್ಲೈನ್ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ 18ನೇ ತಾರೀಕು ನವೋದಯ ಪರೀಕ್ಷೆ ಫಿಕ್ಸ್ ಆಗಿರೋದ್ರಿಂದ ಮುಂದಿನ ತಿಂಗಳು ಡಿಸೆಂಬರ್ ತಿಂಗಳಿಂದ ಏನು ಮಾಡ್ತಿದ್ವಿ, ಒಂದು ತಿಂಗಳ ಕಾಲ ನಾವೇನು ಮಾಡ್ತಿದ್ವಿ, ನವೋದಯ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಿದ್ವಿ. ಓಕೆ ಸರ್, ಈ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ನೀವು ಜಾಯ್ನ್ ಆಗಬೇಕು ಅಂದರೆ ಏನು ಮಾಡಬೇಕು, ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಲೈವ್ ಕ್ಲಾಸಸ್ ಡಿಸ್ಕಷನ್ ಇರುತ್ತೆ, ಯಾವುದೇ ರಿಕಾರ್ಡೆಡ್ ಕ್ಲಾಸಸ್ ಇರಲ್ಲ, ಲೈವ್ ಕ್ಲಾಸಸ್ ಡಿಸ್ಕಷನ್ ಇರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಅದರ ಜೊತೆಗೆ ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ, ಮ್ಯಾಥ್ಸ್ ಸಿಂಪಲ್ ಸರಣಿಯ ಕೆಲವು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. My dear students, this video is represented by Sri Guru Coaching Classes. We are giving coaching for RMS, Sainika, Navodaya, Morarchi and other residential school entrance exam. If you are not subscribed our YouTube channel means please subscribe it, like it, share it as much as possible from your side. If you will get upcoming notifications from our YouTube channel. And already you know Navodaya exam date is fixed. It is January 18th. For that, next month, December onwards, we are going to discuss the model question paper, Navodaya model question paper, live classes. These are not recorded classes, these are live classes. If you want to join or if you want to register means, contact the given number, contact the below given number and register your name. Okay, if you get upcoming notification from our YouTube channel. Okay, my dear students, in this video, I bring some more questions of maths. That is maths is simple series. Now I am going to discuss that questions. Okay, we are moving to that question. Your first question is, the length of one side of a square field is 25 meter. Find the cost of fencing at the rate of rupees 18 per meter. ಚೌಕ ಕ್ಷೇತ್ರದ ಒಂದು ಬದಿಯ ಉದ್ದ 25 ಮೀಟರ್, ಪ್ರತಿ ಮೀಟರ್ಗೆ ರೂ18ರ ದರದಲ್ಲಿ ಬೇಲಿ ಹಾಕಲು ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ. Means this question is purely based on geometry. Okay sir, he given a square means what can we do? What he asked first we are going to think. He asked not area of square, he asked perimeter of the square. Okay, perimeter of the square. Okay sir, ಅಂದ್ರೆ ಇಲ್ಲಿ ಚೌಕದ ವಿಸ್ತೀರ್ಣವನ್ನು ಕೇಳಿಲ್ಲ, ಚೌಕದ ಸುತ್ತಳತೆಯನ್ನು ಕೇಳಿದ್ದಾನೆ. ಓಕೆ ಸರ್, ಚೌಕದ ಸುತ್ತಳತೆ ಫಸ್ಟ್ ನಾವು ಕಂಡುಹಿಡಿಯಬೇಕು. ಓಕೆ 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 ಪೆರಿಮೀಟರ್ ಆಫ್ ಸ್ಕ್ವೇರ್. ಓಕೆ, ಚೌಕದ ಸುತ್ತಳತೆ. Perimeter of square formula is length 4 into side. ಚೌಕದ ಸುತ್ತಳತೆಯ ಸೂತ್ರ 4 into ಬಾಹು. ಓಕೆ, ಈ ಗಿವನ್ ಎ ಒನ್ ಸೈಡ್ 25 ಮೀಟರ್ ಅಂದ್ರೆ ಒಂದು ಬಾಹು ಅಥವಾ ಒಂದು ಬದಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ, 25 ಮೀಟರ್ ಅಂತ ಕೊಟ್ಟಿದ್ದಾರೆ. 4 into 25, 4 into 25 ಮೀಟರ್. 25 4 100, it is 100 meter. ಇದು ಎಷ್ಟು ಬರುತ್ತೆ, 100 ಮೀಟರ್ ಬರುತ್ತೆ. ಯಾಕಂದ್ರೆ ಒಂದು ಬದಿ 25 ಮೀಟರ್ ಇರೋದ್ರಿಂದ 25 ನಾಲ್ಕಲ್ಲಿ 100, 25 4 100 ಮೀಟರ್, 100 ಮೀಟರ್. It is what? It is the perimeter. ಇದೇನಿದು ಸುತ್ತಳತೆ. But what he asked, cost of 18 rupees per meter. ಓಕೆ, ಪ್ರತಿ ಮೀಟರ್ಗೆ 18 ರೂಪಾಯಿ ಖರ್ಚಾಗುತ್ತೆ. ಹಾಗಾದ್ರೆ ಒಟ್ಟು ವೆಚ್ಚ ಅಂತ ಕೇಳಿದೆ. What can we do? 100 meter into 18 rupees.
ಓಕೆ 100 ಮೀಟರ್ ಇಂಟು 18 ರೂಪಾಯಿ. ಓಕೆ 18 1 18 00 18 1 18 1800 rupees. ಓಕೆ 1800 ರೂಪಾಯಿಗಳು. ಆಪ್ಷನ್ ಬಿ ಇಸ್ ಕರೆಕ್ಟ್. 1800 rupees 1800 ರೂಪಾಯಿಗಳು. ಓಕೆ ದಿಸ್ ಇಸ್ ದ ಆನ್ಸರ್ ಫಾರ್ ಯುವರ್ ಫಸ್ಟ್ ಕ್ವೆಶ್ಚನ್. This is the answer for your first question. We are moving to the next question. Your next question is: a bus left Delhi for Dehradun at 10:15 a.m. It took 6 hours 30 minutes to complete the journey. At what time did the bus reach Dehradun? This is the question. ಒಂದು ಬಸ್ಸು ದೆಹಲಿಯಿಂದ ಡೆಹ್ರಾಡೂನ್ಗೆ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಿಟ್ಟು ಪ್ರಯಾಣವನ್ನು ಪೂರ್ಣಗೊಳಿಸಲು 6 ಗಂಟೆ 30 ನಿಮಿಷವನ್ನು ತೆಗೆದುಕೊಂಡಿತು. ಬಸ್ ಡೆಹ್ರಾಡೂನ್ ತಲುಪಿದ ಸಮಯ ಯಾವುದು ಅಂತ ಕೇಳಿದೆ. ಓಕೆ ಇನ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಮೀನ್ಸ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ ದಿಸ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಟೈಮ್. ಓಕೆ ಕಾಲದ ಮೇಲೆ ಕೇಳಿರುವಂತಹ ಪ್ರಶ್ನೆ ಟೈಮ್ ಮೇಲೆ. ಓಕೆ ಓಕೆ ಸರ್ ಲೀವಿಂಗ್ ಟೈಮ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ಲೀವಿಂಗ್ ಟೈಮ್. ಓಕೆ ಲೆಫ್ಟ್ at 10:15 am. ಓಕೆ ದೆಹಲಿಯಿಂದ ಬೆಳಗ್ಗೆ 10:05ಕ್ಕೆ ಬಿಟ್ಟಿರೋ ಸಮಯನ ಫಸ್ಟ್ ಬರ್ಕೋಬೇಕು. ಲೀವಿಂಗ್ ಟೈಮ್ ಯು ಆರ್ ಗೋಯಿಂಗ್ ಟು ರೈಟ್ ಫಸ್ಟ್ ಬಿಟ್ಟಿರೋ ಸಮಯ. ವಾಟ್ ಟೈಮ್ ಸರ್? ದಿಸ್ ಇಸ್ 10:15 am. am means in ಕನ್ನಡ ಪೂರ್ವಾಹನ. am ಅಂದ್ರೆ ಪೂರ್ವಾಹನ. ಪೂರ್ವಾಹನ ಅಂದ್ರೆ ಬೆಳಗ್ಗೆ ನೆನಪಿಟ್ಕೊಳ್ಳಿ. ಓಕೆ ಸರ್ how much time it taken? 6 hours 30 minutes. It took 6 hours 30 minutes. ಅಂದ್ರೆ ಇದು 6 ಗಂಟೆ 30 ನಿಮಿಷವನ್ನು ತೆಗೆದುಕೊಂಡಿದೆ. 6 hours 30 minutes 6 ಗಂಟೆ 30 ನಿಮಿಷ. Sir what can we do? We are going to do addition because he asked reached time. ಅವನು ತಲುಪಿದ ಸಮಯವನ್ನು ಕೇಳಿರೋದ್ರಿಂದ ಕೂಡಿಸಬೇಕಾಗುತ್ತೆ. 5 + 0 5 3 + 1 4 10 + 6 16. ಓಕೆ 5 0 ಕೂಡಿಸಿದ್ರೆ 5 1 + 3 4 10 + 6 14. ವಾಟ್ ಇಸ್ ದಿಸ್ ಸರ್? ಇಟ್ ಈಸ್ AM or PM. ಇದು AM or PM ನಿಮ್ಮ ಡೌಟ್. ಬಿಫೋರ್ ಗೋಯಿಂಗ್ ಟು ದಟ್ ಇಟ್ ಈಸ್ 16:45. ಇಟ್ ಈಸ್ ಎ ರೈಲ್ವೆ ಟೈಮ್ಸ್. ಅಂದ್ರೆ ರೈಲ್ವೆ ಸಮಯ ಈ ರೀತಿ ಇರುತ್ತೆ. ಬಟ್ ಇನ್ ಅವರ್ ಕ್ಲಾಕ್ ಇಟ್ ಈಸ್ ನಾಟ್ ಶೋ 16 hours. ವಾಟ್ ಕ್ಯಾನ್ ವಿ ಡೂ? ವಿ ಆರ್ ಗೋಯಿಂಗ್ ಟು ಡೂ ಸಬ್ಟ್ರಾಕ್ಷನ್ ಆಫ್ 12. 5 - 0 5 4 - 0 4 6 - 2 4 1 - 1 0. It is 4:45. ಓಕೆ ಅಂದ್ರೆ ರೈಲ್ವೆ ಸಮಯ ಈ ರೀತಿ ಇರುತ್ತೆ. ನಮ್ಮ ವಾಲ್ ಕ್ಲಾಕ್ ಅಂದ್ರೆ ಗೋಡೆ ಮೇಲೆ ಹಾಕಿರ್ತಾರೆ ಆ ಗಡಿಯಾರ ಅಥವಾ ಕೈ ಗಡಿಯಾರದಲ್ಲಿ ಈ ರೀತಿ ಇರಲ್ಲ. ಸೆಟ್ಟಿಂಗ್ಸ್ ಮಾಡಬಹುದು ಕೈ ಗಡಿಯಾರದಲ್ಲಿ, ಬಟ್ ವಾಲ್ ಕ್ಲಾಕ್ ಅಲ್ಲಿ ಮಾಡಕ್ ಬರಲ್ಲ. ಹಾಗಾದ್ರೆ ಏನು ಸರ್ ಅಂದ್ರೆ ಇದರಲ್ಲಿ 12 ಗಂಟೆಯನ್ನು ಕಳೆಯಬೇಕು. ವಿ ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಷನ್ ಆಫ್ 12. We will get 4:45. Sir this 4:45 is what sir? 4 hours 45 minutes is okay PM. ಏನಿದು ಅಪರಾಹ್ನ. ಕನ್ನಡದಲ್ಲಿ ಇದಕ್ಕೆ ಅಂತ ಕರಿತೀವಿ, PM ಗೆ ಅಪರಾಹ್ನ ಅಂತ ಕರಿತೀವಿ. ಹೌದಾ ಸರ್? ಅಂದ್ರೆ ಇಫ್ ಟೈಮ್ ಕ್ರಾಸ್ 12 o'clock 12 ಗಂಟೆ ಏನಾದ್ರು ಕ್ರಾಸ್ ಮಾಡಿದೆ ಅಂದ್ರೆ ಆಟೋಮೆಟಿಕಲಿ ಏನು ಮಾಡಬೇಕು? AM ಇದ್ದದ್ದು PM ಆಗುತ್ತೆ, PM ಇದ್ದದ್ದು AM ಆಗುತ್ತೆ. ಓಕೆ ಆಫ್ಟರ್ ಕ್ರಾಸಿಂಗ್ 12 o'clock AM will become PM, PM will become AM. Get in your mind. 4:45 PM means option C is correct. Okay, option C ಸರಿಯಾಗಿದೆ. This is your second question answer. Next we are moving to the third question. Rama weighs 50 kg and his brother Shama weighs 20% more than Rama. What is the weight of Shama? ರಾಮನ ತೂಕ 50 kg ಮತ್ತು ಅವನ ಸಹೋದರ ಶಾಮನ ರಾಮನಿಗಿಂತ 20% ಹೆಚ್ಚು ತೂಗುತ್ತಾನೆ. ಹಾಗಾದರೆ ಶಾಮನ ತೂಕ ಎಷ್ಟು? Okay, in this question you are going to he given percentage as well as weight also, but here it is purely based on what percentage. ಇದು ಶೇಕಡಾ ಕ್ರಮದ ಮೇಲೆ ಕೇಳಿರುವಂತಹ ಪ್ರಶ್ನೆ. Okay sir, how to solve? Okay, all of you remember 20% more. Okay, 20% ಹೆಚ್ಚು ಅಂತ ಹೇಳಿದಾನೆ. ಸರ್ he used more ಹೆಚ್ಚು ಅಂತ ಬಳಸಿದ್ರೆ ನಾವು ಏನು ಮಾಡಬೇಕು ಹೇಳ್ತೀನಿ ನೋಡಿ. 20% more ಅಂದ್ರೆ ಹೆಚ್ಚು. more 20% ಹೆಚ್ಚು.
ಓಕೆ ಸರ್, ಅಂದ್ರೆ ಇದರ ಅರ್ಥ ಏನು ಗೊತ್ತಾ? ಪರ್ಸೆಂಟೇಜ್ ಮೀನ್ಸ್ 100. ಫಾರ್ 100 20% more means 100 plus 20. It will become 120. ನೋಡಿ ಇಲ್ಲಿ ಶೇಕಡ ಕ್ರಮದಲ್ಲಿ 20% ಹೆಚ್ಚು ಅಂದ್ರೆ 100ಕ್ಕೆ 20 ಅನ್ನು ಕೂಡಿಸಬೇಕು, 120 ಬರುತ್ತೆ. ಸರ್ 20% ಲೆಸ್, 20% ಕಡಿಮೆ ಅಂದ್ರೆ 100 ಮೈನಸ್ 20, 100ರಲ್ಲಿ 20 ಅನ್ನು ಕಳಿಬೇಕು. ಮೋರ್ ಅಂತ ಕೂಡಿಸಬೇಕು, ಲೆಸ್ ಅಂತ ಕಳಿಬೇಕು. ಓಕೆ ಸರ್, ದಿಸ್ ಇಸ್ ಫಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ 50 kg, ಅವನು ರಾಮ್ 50 kg ಇದ್ದಾನೆ, ಶ್ಯಾಮ್ 20% ಎಕ್ಸ್ಟ್ರಾ, 20% ಜಾಸ್ತಿ ಆಗ್ತದೆ. ಸರ್ ಹಾಗಾದ್ರೆ ಎಷ್ಟು ಬರುತ್ತೆ? ಪ್ಲಸ್ 20 ಮಾಡಕ್ ಬರಲ್ಲ, ರಾಂಗ್. 50 plus 20 = 70 ಮಾಡಿದ್ರೆ ತಪ್ಪು. 50 plus 20 70 ಮಾಡಿದ್ರೆ ತಪ್ಪು. ಏನ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್. 50 into 120 divided by 100. 50 into 120 divided by 100. 10 10 10 10. ಮೇಲೆ 2 ಸೊನ್ನೆ ಕೆಳಗೆ 2 ಸೊನ್ನೆ ಕ್ಯಾನ್ಸಲ್. 12 5 is 60, 12 5 60, 60 kg. 12 5 60 kg. ಓಕೆ, 12 5 ಎಷ್ಟು? 60. 12 5 60, 12 5 60 kg. ಆಪ್ಷನ್ ಸಿ ಇಸ್ ಕರೆಕ್ಟ್. ಆಯ್ಕೆ ಸಿ ಸರಿಯಾಗಿದೆ. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ಕ್ವಶನ್ ಅನ್ನು ನೀಟಾಗಿ ಓದ್ಕೊಂಡು ಆನ್ಸರ್ ಮಾಡಿ. ಓಕೆ, ದಿಸ್ ಇಸ್ ಯುವರ್ ಥರ್ಡ್ ಕ್ವಶನ್. ಯು ಆರ್ ಮೂವಿಂಗ್ ಟು ಯುವರ್ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ನೆಕ್ಸ್ಟ್ ಟರ್ಮ್ ಆಫ್ ದ ಸೀರೀಸ್ 2, 1, 1/2, 1/4. ನೆಕ್ಸ್ಟ್ ವಾಟ್ ಇಟ್ ಈಸ್? ಸರಣಿಯ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2, 1, 1/2, 1/4. ದಿಸ್ ಈಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ನಂಬರ್ ಸೀರೀಸ್. ಇದು ಸಂಖ್ಯಾ ಸರಣಿಯ ಮೇಲೆ ಕೇಳಲಾದ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ಏನು ಮಾಡಬೇಕು? ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ನೆಕ್ಸ್ಟ್ ಟರ್ಮ್ ಟು ಪ್ರೀವಿಯಸ್ ಟರ್ಮ್? ಅಂದ್ರೆ ಕೊಟ್ಟಿರುವಂತಹ ಟರ್ಮ್, ಈಗಿನ ಟರ್ಮ್ ಮತ್ತು ಅದರ ಹಿಂದಿನ ಟರ್ಮ್ಗೆ ಏನು ರಿಲೇಷನ್ ಇದೆ, ಸಂಬಂಧ ಏನಿದೆ, ಕೂಡಿಸಿದನೋ, ಕಳೆದಿದನೋ, ಗುಣಿಸಿದನೋ, ಭಾಗಿಸಿದನೋ, ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ದೇರ್ ಇಸ್ ಎ ಡಿಫ್ರೆಂಟ್ ನಂಬರ್ ಸೀರೀಸ್. ಸಂಖ್ಯಾ ಸರಣಿಯಲ್ಲಿ ಬೇರೆ 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 ರೀತಿ ಬಹಳ ಬರ್ತವೆ. ಬಟ್ ಹಿಯರ್ ಫಸ್ಟ್ ನಾವೇನು ಮಾಡಬೇಕು? ಇಟ್ ಈಸ್ ನಾಟ್ ಏಬಲ್ ಟು ಎಡಿಷನ್ ಕೂಡಿಸಕ್ಕಂತೂ ಬರಲ್ಲ ಇದು. ಬಟ್ ಸಬ್ಟ್ರಾಕ್ಷನ್, ಎರಡರಲ್ಲಿ ಒಂದು ಕಳೆದಿದ್ದಾನೆ, ಇಲ್ಲಿ ಇದನ್ನು ಸಬ್ಟ್ರಾಕ್ಷನ್ ಬರಲ್ಲ, ಮಲ್ಟಿಪ್ಲಿಕೇಶನ್ ಬರಲ್ಲ, ಬಟ್ ಡಿವಿಷನ್ ಬರುತ್ತೆ, ಭಾಗಾಕಾರ ಬರುತ್ತೆ. ಕೂಡಿಸೋದು ಬರಲ್ಲ, ಕಳೆಯೋದು ಬರಲ್ಲ, ಗುಣಿಸೋದು ಬರಲ್ಲ, ಭಾಗಾಕಾರ ಬರುತ್ತೆ. ಯಾವ ರೀತಿ ಸರ್? ನೋಡಿ, 2, 1, 1/2, 1/4, ವಾಟ್ ಈಸ್ ನೆಕ್ಸ್ಟ್? ಇಲ್ಲಿ ಏನು ಬರುತ್ತೆ? ಇದು ಪ್ರಶ್ನೆ. ಓಕೆ ಸರ್, ನೋಡಿ ಈ ರಿಲೇಷನ್, ಇದರಿಂದ ಇದಕ್ಕೆ ಏನು ರಿಲೇಷನ್ ಇದೆಯಾ? 1/2. ಸಾರಿ, ಫಸ್ಟ್ ಟರ್ಮ್ 2/2 = 1. 2/2 1 ಆಗುತ್ತೆ. 2 1 2 1. ಆನ್ಸರ್ ಇಸ್ 1. 2/2 ಅಂದ್ರೆ 1 ಬರುತ್ತೆ. ಮೀನ್ಸ್ ಪ್ರೀವಿಯಸ್ ಟರ್ಮ್ ಡಿವೈಡೆಡ್ ಬೈ 2. 2/2. ದಿಸ್ ಈಸ್ ಫಸ್ಟ್. ಸೆಕೆಂಡ್ ಇದು ಒಂದು. ನೆಕ್ಸ್ಟ್ 1/2. 1/2. ಇದು ಇಟ್ ವಿಲ್ ಕಮ್ 1/2. ಈ ಟರ್ಮ್ ಬಂತು, ನೆಕ್ಸ್ಟ್ ಟರ್ಮ್ ಬಂತು. ಓಕೆ ಸರ್, ನೆಕ್ಸ್ಟ್ 1/2 ಡಿವೈಡೆಡ್ ಬೈ 2. 1/2/2. ಹಿಯರ್ ಇಟ್ ವಿಲ್ ಬಿಕಮ್ ಅಬೋ. ಇದು ಮೇಲೆ ಬಂದ್ರೆ ಏನಾಗುತ್ತೆ ಗೊತ್ತಾ? 1/2 into 1/2. ಸರ್ ಹೇಗೆ ಸರ್? ಹೌ ಇಟ್ ವಿಲ್ ಕಮ್ ಲೈಕ್ ದಿಸ್? ಮೀನ್ಸ್ nothing is there means 1 is in bottom. This is denominator. Okay, denominator nothing is there means denominator 1 is here. 1/2 divided by 2/1. It will become reciprocal. It will come above side means it will become reciprocal. Means 1/2. 2/1 will become 1/2. Okay, ಅಂದ್ರೆ 1/2 ಭಾಗ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. 2/1 ಇರೋದು ಮೇಲ್ಗಡೆ ಬಂದ್ರೆ 1/2 ಆಗುತ್ತೆ. ಇದನ್ನ ವ್ಯಕ್ರಮ ಅಂತ ಕರಿತೀವಿ, ಭಿನ್ನರಾಶಿಯಲ್ಲಿ ವ್ಯಕ್ರಮ. ಇಂಗ್ಲಿಷ್ ರೆಸಿಪ್ರೋಕಲ್ ಅಂತ ಕರಿತೀವಿ. 1 into 1 1, 2 into 2 4. ನೆಕ್ಸ್ಟ್ ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತಾಯ್ತು ಸರ್. 1/4 divided by 2. 1/4 ಸರ್ ನಥಿಂಗ್ ಈಸ್ ಹಿಯರ್ ಮೀನ್ಸ್ 1 is here. ಏನಿಲ್ಲ ಅಂದ್ರೆ 1 ಇರುತ್ತೆ ಡಿನಾಮಿನೇಟರ್. ಛೇದ ಏನಿಲ್ಲ ಅಂದ್ರೆ ಛೇದ 1 ಇರುತ್ತೆ. 1/4 into 2/1 will become 1/2. 1 into 1 1 into 1 1, 4 2 ja 8. 1 4 2 8. 1/8 is the next term of the series. 1/8 ಈ ಸರಣಿಯ ಮುಂದಿನ ಸಂಖ್ಯೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಆಯ್ಕೆ ಬಿ ಸರಿಯಾಗಿದೆ.
ನೋಡಿ ಇಲ್ಲಿ ಸಿರೀಸ್ ಅಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಬರ್ತವೆ, ಬಟ್ ವೆನ್ ಯು ಲರ್ನ್ ದ ಸಿರೀಸ್ ವಿತ್ ಮೋರ್ ಪ್ರಾಕ್ಟೀಸ್ ಯು ವಿಲ್ ಗೆಟ್ ದ ಆನ್ಸರ್ ಈಸಿಲಿ. ಅಂದರೆ ಈ ಸರಣಿಯನ್ನು ನೀವೇನು ಮಾಡಬೇಕು, ಬಹಳಷ್ಟು ಸಂಖ್ಯೆಗಳನ್ನ ತೆಗೆದುಕೊಂಡು ಅಥವಾ ಬಹಳಷ್ಟು ಸರಣಿಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಆ ರಿಲೇಷನ್ ಗೊತ್ತಾಗುತ್ತೆ ನಿಮಗೆ. ಎಡಿಷನ್ನು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನು, ಡಿವಿಷನ್ ಬಹಳಷ್ಟು ಇದೆ ಅದರಲ್ಲಿ, ಅದು ಗೊತ್ತಾಗುತ್ತೆ. ದಿಸ್ ಈಸ್ ಯುವರ್ ಮ್ಯಾಥ್ಸ್ ಇಸ್ ಸಿಂಪಲ್ ಸೀರೀಸ್ 7. ಓಕೆ, ಅಂದರೆ ಗಣಿತ ತುಂಬ ಸುಲಭ ಎಂಬ ಸರಣಿಯ ಮುಂದಿನ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಈ ವಿಡಿಯೋದಲ್ಲಿ ಹೇಳಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಇಸ್ ಸಿಂಪಲ್ ಸರಣಿಯ ಇನ್ನೊಂದಷ್ಟು ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ. ನೀವು ಇದುವರೆಗೂ ನಮ್ಮ ಶ್ರೀಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಮುಂದೆ ಬರುವಂತಹ ನೋಟಿಫಿಕೇಶನ್ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, ಇದೇ ಡಿಸೆಂಬರಿಂದ ಓಕೆ ಲೈವ್ ಕ್ಲಾಸಸ್ ಫಾರ್ ನವೋದಯ ಮಾಡೆಲ್ ಕ್ವಶನ್ ಪೇಪರ್ಸ್, ಅಂದರೆ ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆಗಳ ಲೈವ್ ಕ್ಲಾಸಸ್ ಇರುತ್ತೆ ಡಿಸೆಂಬರಿಂದ. ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ. ಬಾಯ್ ಬಾಯ್, ಟೇಕ್ ಕೇರ್.